ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಕೃಷಿಯನ್ನೇ ಬದಲಿಸಬಲ್ಲ ಒಂದು ಹಳೆಯ ರಹಸ್ಯದ ಬಗ್ಗೆ ಮಾತಾಡೋಣ. ಇದನ್ನ ಬಯೋಚಾರ್ ಅಂತಾರೆ, ಪ್ರೀತಿಯಿಂದ ಕಪ್ಪು ಚಿನ್ನ ಅಂತಾನೂ ಕರೀತಾರೆ. ಬನ್ನಿ, ಈ ಕಪ್ಪು ಚಿನ್ನದ ಅಸಲಿ ಕತೆ ಏನು ಅಂತ ನೋಡೋಣ. ಈ ಕಥೆ ಶುರುವಾಗೋದೇ ಅಮೆಜಾನ್ ಕಾಡುಗಳಿಂದ. ಅಲ್ಲಿನ ಮಣ್ಣಿಗೆ ಟೆರಾ ಪ್ರೇಟಾ ಅಂತ ಹೆಸರು, ಅಂದ್ರೆ ನಂಬೋಕಾಗದಷ್ಟು ಫಲವತ್ತಾದ ಮಣ್ಣು. ಇದು ನೈಸರ್ಗಿಕವಾಗಿ ಆಗಿದ್ದಲ್ಲ, ಬದಲಿಗೆ ಅಲ್ಲಿನ ಪ್ರಾಚೀನ ಜನರು ಉದ್ದೇಶಪೂರ್ವಕವಾಗಿ ಸೃಷ್ಟಿ ಮಾಡಿದ್ದು. ಅವರ ಆ ಯಶಸ್ಸಿನ ಹಿಂದಿದ್ದ ಸೀಕ್ರೆಟ್ ಚಾರ್. ಹಾಗಾದ್ರೆ ಏನದು ಅವರ ಸೀಕ್ರೆಟ್? ಸಾವಿರಾರು ವರ್ಷಗಳ ಹಿಂದೆಯೇ ಮಣ್ಣನ್ನ ಶಾಶ್ವತವಾಗಿ ಫಲವತ್ತಾಗಿಸೋಕೆ ಅವರು ಬಳಸಿದ ಆ ಮಾಂತ್ರಿಕ ತಂತ್ರವಾದ್ರೂ ಯಾವುದು? ಬನ್ನಿ, ಈ ಐತಿಹಾಸಿಕ ರಹಸ್ಯದಿಂದ ಶುರುಮಾಡಿ ಬಯೋಚಾರ್ ಹಿಂದಿರೋ ವಿಜ್ಞಾನವನ್ನ ಅರ್ಥ ಮಾಡ್ಕೊಳ್ಳೋಣ. ಸರಳವಾಗಿ ಹೇಳ್ಬೇಕು ಅಂದ್ರೆ, ಈ ಬಯೋಚಾರ್ ಅನ್ನೋದು ಮಣ್ಣಿಗೆ ಒಂದು ಸೂಪರ್ ಸ್ಪಾಂಜ್ ಇದ್ದ ಹಾಗೆ. ಇದು ನೀರು, ಪೋಷಕಾಂಶಗಳು ಮತ್ತು ಕೋಟ್ಯಾಂತರ ಸೂಕ್ಷ್ಮಜೀವಿಗಳಿಗೆ ಒಂದು ಮನೆ ಇದ್ದ ಹಾಗೆ. ಈ ಕಪ್ಪು ಚಿನ್ನ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ವಿಜ್ಞಾನದ ಪ್ರಕಾರ ಹೇಳೋದಾದ್ರೆ, ಬಯೋಚಾರ್ ಅಂದ್ರೆ ಮರ, ಕೃಷಿ ತ್ಯಾಜ್ಯದಂತಹ ಸಾವಯವ ವಸ್ತುಗಳನ್ನ ಆಮ್ಲಜನಕ ಇಲ್ಲದ ವಾತಾವರಣದಲ್ಲಿ ಹೆಚ್ಚು ಬಿಸಿ ಮಾಡಿ ತಯಾರಿಸೋ ಒಂದು ಇದ್ದಿಲಿನಂತಹ ವಸ್ತು. ಈ ಪ್ರಕ್ರಿಯೆಗೆ ಪೈರೋಲಿಸಿಸ್ ಅಂತ ಹೆಸರು. ಇದರ ಒಂದೇ ಒಂದು ಉದ್ದೇಶ ಮಣ್ಣಿನ ಆರೋಗ್ಯವನ್ನ ವೃದ್ಧಿಸೋದು. ಇಲ್ಲಿ ಒಂದು ವಿಷಯವನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಬಯೋಚಾರ್ ಅಂದ್ರೆ ನಾವು ಅಡಿಗೆಗೆಲ್ಲ ಬಳಸೋ ಸಾಮಾನ್ಯ ಇದ್ದಿಲು ಖಂಡಿತ ಅಲ್ಲ. ಆ ಇದ್ದಿಲ್ನ ಪೂರ್ತಿಯಾಗಿ ಉರ್ಸಿ ತಯಾರಿಸಲಾಗತ್ತೆ. ಆದ್ರೆ ಬಯೋಚಾರನ್ನ ಆಮ್ಲಜನಕ ಇಲ್ದೇ ಬಿಸಿ ಮಾಡಿ ತಯಾರಿಸ್ತಾರೆ. ಇದರಿಂದ ಏನಾಗತ್ತೆ ಅಂದ್ರೆ, ಅನಗತ್ಯ ಗ್ಯಾಸ್ಗಳೆಲ್ಲ ಹೊರಟೋಗಿ ಶುದ್ಧ ಇಂಗಾಲದ ಒಂದು ಸೂಕ್ಷ್ಮ ರಚನೆ ಮಾತ್ರ ಉಳಿದುಕೊಡುತ್ತೆ. ಇದರ ರಚನೆಯನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಇದೊಂದು ಒಳ್ಳೆ ಉದಾಹರಣೆ. ಸಾಮಾನ್ಯ ಇದ್ದಿಲು ಒಂದು ಗಾಲ್ಫ್ ಬಾಲ್ ತರ, ಅಂದ್ರೆ ಹೊರಗಷ್ಟೇ ಮೇಲ್ಮೈ, ಒಳಗೆಲ್ಲ ಗಟ್ಟಿ. ಆದ್ರೆ ಬಯೋಚಾರ್ ಒಂದು ವಿಫಲ್ ಬಾಲ್ ತರ, ಅಂದ್ರೆ ಒಳಗಡೆ ಲಕ್ಷಾಂತರ ಸಣ್ಣ ಸಣ್ಣ ರಂಧ್ರಗಳಿಂದ, ಖಾಲಿ ಜಾಗಗಳಿಂದ ತುಂಬಿರುತ್ತೆ. ಆ ವಿಫಲ್ ಬಾಲ್ ರಚನೆ ಇದೆಯಲ್ಲ, ಅದು ಮಣ್ಣಿನಿರೋ ಸೂಕ್ಷ್ಮಜೀವಿಗಳಿಗೆ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಇದ್ದ ಹಾಗೆ. ಈ ಸಣ್ಣ ರಂಧ್ರಗಳು ಕೋಟ್ಯಾಂತರ ಒಳ್ಳೆ ಬ್ಯಾಕ್ಟೀರಿಯಾ, ಫಂಗಸ್ಗಳಿಗೆ ಮನೆ ಕೊಡುತ್ತೆ. ಅಷ್ಟೇ ಅಲ್ಲ, ಇದು ನೀರನ್ನ ಮತ್ತು ಪೋಷಕಾಂಶಗಳನ್ನ ಒಂದು ಸ್ಪಾಂಜ್ ತರ ಹಿಡಿದಿಟ್ಕೊಂಡು ಮಳೆ ಬಂದಾಗ ಅವು ಸುಲಭವಾಗಿ ಕೊಚ್ಚಿ ಹೋಗದಂತೆ ನೋಡ್ಕೊಡುತ್ತೆ. ಹಾಗಾದ್ರೆ ಈ ಒಂದು ಅದ್ಭುತ ರಚನೆಯಿಂದ ನಮ್ಮ ಕೃಷಿ ಭೂಮಿಗೆ ಆಗುವ ನಿಜವಾದ ಲಾಭಗಳೇನು? ನೋಡೋಣ ಬನ್ನಿ. ನೋಡಿ, ಇದರ ಅತಿದೊಡ್ಡ ಲಾಭ ಅಂದ್ರೆ ಸುಮಾರು 40% ಅಷ್ಟು ಪೋಷಕಾಂಶಗಳನ್ನ ಮಣ್ಣಲ್ಲೇ ಹಿಡಿದಿಟ್ಕೊಳ್ಳುತ್ತೆ. ಜೊತೆಗೆ ಮಣ್ಣು ನೀರನ್ನ ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯವನ್ನ ನಾಟಕೀಯವಾಗಿ ಹೆಚ್ಚಿಸುತ್ತೆ. ಇದು ಸೂಕ್ಷ್ಮಜೀವಿಗಳಿಗೆ ಆಶ್ರಯ ಕೊಡುತ್ತೆ ಮತ್ತು ಅತಿ ಮುಖ್ಯವಾಗಿ ವಾತಾವರಣದ ಇಂಗಾಲವನ್ನ ಮಣ್ಣಲ್ಲಿ ಸಾವಿರಾರು ವರ್ಷಗಳ ಕಾಲ ಹಿಡಿದಿಡುತ್ತೆ. ಇಷ್ಟೇ ಅಲ್ಲ, ಇದರಲ್ಲೊಂದು ದೊಡ್ಡ ಪರಿಸರ ಸ್ನೇಹಿ ಲಾಭವೂ ಇದೆ. ಸಾಮಾನ್ಯವಾಗಿ ಗಿಡಮರಗಳು ಸತ್ತ ಮೇಲೆ ಕೊಳೆತು ಅದರಲ್ಲಿರೋ ಇಂಗಾಲ ವಾತಾವರಣಕ್ಕೆ ವಾಪಸ್ ಸೇರುತ್ತೆ. ಆದ್ರೆ ಅದನ್ನೇ ನಾವು ಬಯೋಚಾರಾಗಿ ಬದಲಿಸಿದ್ರೆ ಆ ಇಂಗಾಲ ಸ್ಥಿರವಾಗಿ ಮಣ್ಣಿನಲ್ಲೇ ಸಾವಿರಾರು ವರ್ಷ ಉಳಿದುಕೊಳ್ಳುತ್ತೆ. ಸರಿ, ಇಷ್ಟೆಲ್ಲ ಲಾಭಗಳಿರೋ ಇದನ್ನ ತಯಾರಿಸೋದು ಹೇಗೆ ಅಂತ ನೋಡೋಣ. ಈ ಪ್ರಕ್ರಿಯೆಯ ಹೆಸರು ಪೈರೋಲಿಸಿಸ್. ಇದನ್ನ ನಮ್ ಜಮೀನಿನಲ್ಲೇ ಸುಲಭವಾಗಿ ಮಾಡಬಹುದು. ಪೈರೋಲಿಸಿಸ್ ಅಂದ್ರೆ ಬೇರೇನೂ ಅಲ್ಲ, ಆಮ್ಲಜನಕದ ಸಂಪರ್ಕ ಇಲ್ಲದಂತೆ ಸಾವಯವ ವಸ್ತುಗಳನ್ನ ಬಿಸಿ ಮಾಡೋದಷ್ಟೇ. ಇದಕ್ಕೂ ಸುಮ್ನೆ ಬೆಂಕಿ ಹಚ್ಚಿ ಸುಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಯಾಕಂದ್ರೆ ಇಲ್ಲಿ ಇಂಗಾಲದ ರಚನೆ ಹಾಳಾಗಲ್ಲ, ಕೇವಲ ನೀರು ಮತ್ತು ಬೇಡದ ಅನಿಲಗಳು ಮಾತ್ರ ಹೊರಗೆ ಹೋಗುತ್ತೆ. ಇದನ್ನ ಮಾಡಕ್ಕೆ 2 ಜನಪ್ರಿಯ ವಿಧಾನಗಳಿವೆ. ಮೊದಲನೇದು ತುಂಬಾನೇ ಸರಳ. ಒಂದು ಗುಂಡಿ ತೋಡಿ ಅದರಲ್ಲಿ ಮರದ ತುಂಡುಗಳನ್ನ ಸುಟ್ಟು ಅವು ಇದ್ದಿಲಾದ ತಕ್ಷಣ ನೀರು ಹಾಕಿ ಆರ್ಸೋದು. ಇನ್ನೊಂದು ಸ್ವಲ್ಪ ಮುಂದುವರೆದ ವಿಧಾನ ಅಂದ್ರೆ 2 ಬ್ಯಾರೆಲ್ ಸಿಸ್ಟಮ್. ಇದು ಹೆಚ್ಚು ನಿಯಂತ್ರಿತವಾಗಿ ಮತ್ತು ಸ್ವಚ್ಛವಾಗಿ ಬಯೋಚಾರ್ ತಯಾರಿಸಲು ಸಹಾಯ ಮಾಡುತ್ತೆ. ಸರಿ, ಈಗ ಬಯೋಚಾರ್ ರೆಡಿಯಾಯ್ತು. ಇದನ್ನ ಹಾಗೆ ತಗೊಂಡ್ಹೋಗಿ ಮಣ್ಣಿಗೆ ಹಾಕ್ಬಿಟ್ರೆ ಆಯ್ತು ಅಲ್ವಾ? ಅಲ್ಲೇ ಇರೋದು ದೊಡ್ಡ ಟ್ವಿಸ್ಟ್. ಈ ಒಂದು ವಿಚಾರವನ್ನ ಗಮನಿಸಿಲ್ಲ ಅಂದ್ರೆ ಲಾಭಕ್ಕಿಂತ ನಷ್ಟವೇ ಹೆಚ್ಚು. ಸಾಮಾನ್ಯವಾಗಿ ಎಲ್ಲರೂ ಮಾಡುವ ದೊಡ್ಡ ತಪ್ಪು ಇದೇನೆ, ರೆಡಿಯಾದ ಬಯೋಚಾರನ್ನು ನೇರವಾಗಿ ಹೊಲದ ಮಣ್ಣಿಗೆ ಸೇರ್ಸ್ಬಿಡುವುದು. ಆದ್ರೆ ಇದು ನಿಜವಾಗ್ಲೂ ಸರಿನಾ? ಇಲ್ಲ. ಈ ಪ್ರಶ್ನೆಯಲ್ಲೇ ಇವತ್ತಿನ ನಮ್ಮ ಈ ವಿಶ್ಲೇಷಣೆಯ ಪ್ರಮುಖ ಪಾಠ ಅಡಗಿದೆ. ನೋಡಿ, ಅಧ್ಯಯನಗಳಿಂದ ಏನು ಗೊತ್ತಾಗಿದೆ ಅಂದ್ರೆ, ಖಾಲಿಯಾದ ಅಂದ್ರೆ ಚಾರ್ಜ್ ಆಗದ ಬಯೋಚಾರನ್ನು ಮಣ್ಣಿಗೆ ಹಾಕಿದಾಗ ಅದು ಒಂದು ಹಸಿದ ಸ್ಪಂಜ್ ತರ ವರ್ತಿಸುತ್ತೆ. ಅದು ಮಣ್ಣಿನಲ್ಲಿ ಈಗಾಗ್ಲೇ ಇರೋ ಸಾರಜನಕ, ರಂಜಕದಂತಹ ಪೋಷಕಾಂಶಗಳನ್ನ ತಾನೇ ಹೀರಿಕೊಂಡು ಬಿಡುತ್ತೆ. ಇದರಿಂದ ಗಿಡಗಳಿಗೆ ಪೋಷಕಾಂಶ ಸಿಗದೆ ಬೆಳವಣಿಗೆಯೇ ಕುಂಠಿತವಾಗಬಹುದು.
ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರ ಏನು? ಉತ್ತರ ತುಂಬಾನೇ ಸಿಂಪಲ್. ಚಾರ್ಜಿಂಗ್. ಬಯೋಚಾರ್ಜ್ ಬಳಸೋದ್ರಲ್ಲಿ ಇದು ಅತ್ಯಂತ ಪ್ರಮುಖ ಮತ್ತು ಕೊನೆಯ ಹಂತ. ಚಾರ್ಜಿಂಗ್ ಅಂದ್ರೆ ಆ ಖಾಲಿ ಸ್ಪಾಂಜ್ ಅನ್ನು ಮಣ್ಣಿಗೆ ಹಾಕೋಕ್ ಮುಂಚೆ ಅದನ್ನ ಪೋಷಕಾಂಶಗಳು ಮತ್ತು ಸೂಕ್ಷ್ಮಜೀವಿಗಳಿಂದ ತುಂಬಿಸೋದಷ್ಟೆ. ಹೀಗೆ ಮಾಡಿದಾಗ ಅದು ಮಣ್ಣಿನಿಂದ ಪೋಷಕಾಂಶ ಕದಿಯೋ ಬದಲು ಮಣ್ಣಿಗೆ ಪೋಷಕಾಂಶಗಳನ್ನ ಕೊಡೋಕ್ ಶುರು ಮಾಡುತ್ತೆ. ಇದನ್ನ ಮಾಡೋದು ಕೂಡ ತುಂಬಾನೇ ಸುಲಭ. ಬಯೋಚಾರನ್ನ ಕಂಪೋಸ್ಟ್ ಅಥವಾ ಒಳ್ಳೆ ಗೊಬ್ಬರದ ಜೊತೆ ಮಿಕ್ಸ್ ಮಾಡಿ. ಅದಕ್ಕೆ ಕಾಂಪೋಸ್ಟ್ ಟೀ ಅಥವಾ ಎರೆಹುಳು ಗೊಬ್ಬರದ ನೀರನ್ನ ಹಾಕಿ ಚೆನ್ನಾಗಿ ನೆನೆಸಿ. ಕನಿಷ್ಠ ಕೆಲವು ದಿನ ಹಾಗೆ ಬಿಟ್ರೆ ಬಯೋಚಾರ್ ಸಂಪೂರ್ಣವಾಗಿ ಚಾರ್ಜ್ ಆಗಿ ಬಳಸೋಕೆ ಸಿದ್ಧವಾಗುತ್ತೆ. ಇದಲ್ಲದೆ ಇನ್ನೂ ಸುಲಭವಾದ ವಿಧಾನಗಳಿವೆ. ಕಾಂಪೋಸ್ಟ್ ಗೊಬ್ಬರ ಮಾಡುವಾಗ ಅದರಲ್ಲೇ ಪದರವಾಗಿ ಬಯೋಚಾರ್ ಹಾಕಬಹುದು. ಅಥವಾ ದನಕರುಗಳ ಕೊಟ್ಟಿಗೆಯಲ್ಲಿ ಹಾಸಿಗೆಯಾಗಿ ಬಳಸಿದ್ರೆ ಅವುಗಳ ಗಂಜಲ, ಸಗಣಿಯಿಂದ ಅದು ತಾನಾಗಿಯೇ ಚಾರ್ಜ್ ಆಗುತ್ತೆ. ಸೊ ನಾವು ನೆನ್ಪಿಟ್ಕೊಳ್ಬೇಕಾದ ಒಂದೇ ಒಂದು ಮುಖ್ಯವಾದ ವಿಷಯ ಏನಂದ್ರೆ, ಚಾರ್ಜ್ ಮಾಡಿದ ಬಯೋಚಾರ್ ಮಣ್ಣಿಗೆ ಆಹಾರ ಕೊಡುತ್ತೆ. ಆದ್ರೆ ಚಾರ್ಜ್ ಮಾಡದ ಬಯೋಚಾರ್ ಮಣ್ಣಿಂದಲೇ ಆಹಾರ ಪಡಿತಿರುತ್ತೆ. ಈ ಒಂದು ಸಣ್ಣ ವ್ಯತ್ಯಾಸವೇ ದೊಡ್ಡ ಬದಲಾವಣೆ ತರುತ್ತೆ. ಅಷ್ಟೇ ಅಲ್ಲ, ಇದರಲ್ಲೊಂದು ಅದ್ಭುತವಾದ ವಿಷಯ ಇದೆ. ಒಮ್ಮೆ ಸರಿಯಾದ ಕ್ರಮದಲ್ಲಿ ಚಾರ್ಜ್ ಮಾಡಿ ಮಣ್ಣಿಗೆ ಸೇರಿಸಿದ್ರೆ ಇದು ಒಂದು ಶಾಶ್ವತ ಪರಿಹಾರ. ಬಯೋಚಾರ್ ನೂರಾರು ವರ್ಷ ಮಣ್ಣಲ್ಲೇ ಇರುತ್ತೆ. ವರ್ಷದಿಂದ ವರ್ಷಕ್ಕೆ ಮಣ್ಣಿನ ಆರೋಗ್ಯವನ್ನು ಹೆಚ್ಚಿಸ್ತಲೇ ಇರುತ್ತೆ. ಕೊನೆಯದಾಗಿ ಒಂದ ಕ್ಷಣ ಯೋಚನೆ ಮಾಡಿ ನೋಡಿ. ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಕೇವಲ ಇದ್ದಿಲನ್ನ ಬಳಸಿ ಬಂಜರು ನೆಲವನ್ನ ಫಲವತ್ತಾದ ಕಾಡನ್ನಾಗಿ ಬದಲಿಸುವುದಾದರೆ, ಇದೇ ಕಪ್ಪು ಚಿನ್ನದ ಜ್ಞಾನದಿಂದ ನಾವು ನಮ್ಮ ಇವತ್ತಿನ ಹೊಲತೋಟಗಳಲ್ಲಿ ಎಂಥ ದೊಡ್ಡ ಕ್ರಾಂತಿಯನ್ನೇ ಮಾಡಬಹುದು ಅಲ್ವಾ?